ನನ್ನ ಜೀವನ ಕಾಪಾಡ್ಕೊಡಿ. ನಂಗೆ ಅಮ್ಮ ಬಿಟ್ಟರೆ ಏನು ಯಾರೂ ಇಲ್ಲ. ಚಿಕ್ಕ ವಯಸ್ಸಿಂದನೂ ಹೇಳಿಲ್ಲ. ಒಂದು 100 ರೂಪಾಯಿ 200 ರೂಪಾಯಿ ಬಸ್ ಚಾರ್ಜ್ಗೆ ಇರಲಿಲ್ಲ ಪಾಪ. ಅವರೇ ಗಾರೆ ಕೆಲಸ ಮಾಡಿ ಸಾಕಿದ್ದು. ಆಟನೂ ಮಾರ್ಕೊಂಬಿಟ್ಟ ಅಂತೆ. ಹುಷಾರಿಲ್ಲ ಇವಾಗ ಹೋಗಿದ್ರಲ್ಲ ಆಸ್ಪತ್ರೆಗೆ? ಹಾಂ, ಇಂಜೆಕ್ಷನ್ ಎಲ್ಲಿ ಆಸ್ಪತ್ರೆ ತೋರಿಸ್ತಾರದ? ಕಿಡೋಯಾಗ ಆಮೇಲೆ ರಾಮಯ್ಯ ಕಿಡೋಯಾಗೇ ಜಾಸ್ತಿ ಜನ ತೋರಿಸ್ತಾರೆ ಅಲ್ಲಿ. ಫಸ್ಟು ನಮ್ಮ ತಾಯಿನೂ ಅಲ್ಲೇ ತೋರಿಸಿದ್ದು. ಇವಾಗೆಲ್ಲ ಜಮಾನ ಆಗಲ್ಲ, ಒಂದು 18 ವರ್ಷ ಆಗಬೇಕು. ಈಗ ಪರವಾಗಿಲ್ಲಮ್ಮ ಇವಾಗ. ನಮ್ಮ ತಾಯಿಗೆ ಇಲ್ಲಿ ಕ್ಯಾನ್ಸರ್ ಇಲ್ಲಿ ಆಗಿತ್ತು ಗೋಡೆಗೆ. ಎಷ್ಟಿದೆ ಬಾಡಿಗೆ? 6,000. ನಿಮ್ಮ ತಂದೆ ಇಲ್ಲ ತಂದೆ ಡಿವೋರ್ಸ್ ಆಗ್ಬಿಡು ಅವಾಗ ಚಿಕ್ಕ ವಯಸ್ಸಲ್ಲಿ. ಓಕೆ. ಯಾರು ನೀನು ಹೋಗೋ ಮಗನ? ತಮ್ಮ ಒಬ್ಬ ಇದ್ದಾನೆ. ತಮ್ಮ ಇದ್ದಾನ? ಎಲ್ಲೋದ ಅವರು? ರಜಾ ಕೊಡಲಿಲ್ಲ ಕೆಲಸ, ಅವರು ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟವ್ರಿಂದ. ಹಾಂ, ಅದಕ್ಕೆ ರಜಾ ಕೊಡಲಿಲ್ಲ ಹೊರಟೋಗ್ಬಿಟ್ರು. ಓಕೆ. ವೆಜ್ ಏನು ಬೇಕಾದ್ರೂ ತಿನ್ಬೋದು. ಏನು ಮಾತಾಡೋ ಕಷ್ಟ ಆಗುತ್ತಮ್ಮ? ನಿದ್ದೆ ಥರ ಬರುತ್ತೆ ಮಾತ್ರೆ, ಅದು ಇಂಜೆಕ್ಷನ್. ಹಾಂ ಹಾಂ, ನಿದ್ದೆ ಥರ ಬರುತ್ತೆ. ಮಾತ್ರೆ ತಿಂದರೆ ನಿದ್ದೆ ಬರೋಲ್ಲ. ಯಾವಾಗ ಆಪ್ರೇಷನ್ ಮಾಡ್ತಾರೆ ಅಂತ ಹೇಳೋರೆ? ಆಪ್ರೇಷನ್ ಆಯಿತು, ಇವಾಗ ಕೀಮೋಥೆರಪಿ, ರೇಡಿಯೇಷನು ಅದೆಲ್ಲ ಮಾಡಬೇಕು. ಜಾಸ್ತಿ ಸ್ಪ್ರೆಡ್ ಆಗಿಬಿಟ್ಟಿದೆ ಹೊಟ್ಟೆಯಲ್ಲಿ. ಓಕೆ ಓಕೆ. ಅದು ಕಂಪ್ಲೀಟ್ ಕ್ಯೂರ್ ಆಗಲ್ಲ ಅಂದರು. ಹಾಂ, ಜಾಸ್ತಿ ಖರ್ಚಾಗುತ್ತೆ ಅಂದರು. ಅದಕ್ಕೆ ಎಲ್ಲ ಖಾಲಿ ಆಯಿತು, ಅಮೌಂಟ್ ಕೈಯಲ್ಲಿದ್ದಿದ್ದು. ಅದಕ್ಕೆ ವಿಡಿಯೋ ಮಾಡೋಕ್ಕಿದೆ. ಓಕೆ ಓಕೆ. ನೆಲ್ ತಗೊಂಬರೋಕ್ಕಾಗತ್ತೆ ಪಾಪ, ಕಷ್ಟ ಆಗುತ್ತಲ್ಲ. ನೀನು ಕೆಲ್ಸಕ್ಕೆ ಹೋಗೋದು 15-20 ಸಾವಿರ ಕೊಡ್ತಾರೆ ಹೆಂಗೂ. ಫಸ್ಟ್ ಆಟೋ ಓಡಿಸ್ತಾ ಇದೆ. ಹಾಂ, 1.5 ವರ್ಷದಿಂದನೇ ಅವ್ರಿಗೆ ಹಿಂಗಾಗ್ಬಿಟ್ಟಿದ್ದು. ಆಮೇಲೆ ಎಲ್ಲ ಮಾರ್ಬಿಟ್ಟೆ. ಆಮೇಲೆ ಗಾರೆ ಕೆಲ್ಸಕ್ಕೆ ಹೋಗಿದ್ದು. ಆಟೋನ ಮಾರ್ಬಿಟ್ಟೆ? ಎಲ್ಲ ಮಾರ್ಬಿಟ್ಟೆ, ಗಾಡಿ ಎಲ್ಲ ಮಾರ್ಬಿಟ್ಟೆ. ಏನು ನಿಮ್ಮ ತಾಯಿಗಿಂತ ಹೆಚ್ಚು ಆಟ ಏನಿಲ್ಲ, ಸಂಪಾದನೆ ಮಾಡ್ಕೋಬೋದು ತಾನೇ? ಅವರಿದ್ದರೆ ನಾವು ಖುಷಿಯಾಗಿರೋದು. ಅದು ಕರೆಕ್ಟ್ ಅಲ್ಲ? ಹಾಂ, ದಮ್ಮ ಇಲ್ಲಿ ಬಂದು ಏನು ಮಾತಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಯಾಗ. ಯಾಕಂದರೆ ನಮ್ಮ ತಾಯಿನೂ ಅದೇ ಸೊಸೈಟಿನ ಇದ್ದಿದ್ದು. ಅವಾಗೂ ಕ್ಯಾನ್ಸರ್ ಆಗಿ ನನಗೂ ಹೇಳಿಲ್ಲ. ಒಂದು 100 ರೂಪಾಯಿ 200 ರೂಪಾಯಿ ಬಸ್ ಚಾರ್ಜ್ಗೆ ಇರಲಿಲ್ಲ ಪಾಪ. ಅದು ನಮ್ಮ ತಾಯಿ ಸೇಮ್ ಅದೇ ಜಾಗ ಕಿಡ್ನಾಗಿ ನಾನು ಕರ್ಕೊಂಡು ಹೋಗ್ತಾ ಇದ್ದೆ. ವಾಸಿ ಆಗಲಿಲ್ಲ. ಆದ್ರೇನು ಈ ತಾಯಿಗೆ ವಾಸಿ ಆಗಲಿ ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನೋಡೋರು ಮುಖ್ಯ ಅಂತ ಹೇಳೋದಂದರೆ, ಎಲ್ಲರೂ 100, 200, 300, 1000, 5,000, 10,000 ಹಾಕಿದ್ರೂ ಆ ತಾಯಿಗೆ ಒಂದು ಕಾಸು ಅನುಕೂಲ ಆದರೆ ಆಪ್ರೇಷನ್ ಎಲ್ಲ ಮಾಡ್ಕೋಬೋದು. ಇದು ಇರೋದು ಸ್ವಂತ ಮನೆ ಅಲ್ಲ, ಇದು ಬಾಡಿಗೆ ಮನೆ ಅಂತ. ಪಾಪ ಗಾರೆ ಕೆಲ್ಸ್ಕೊತಂತೆ. ಇರೋ ಆಟನೂ ಮಾರ್ಕೊಂಬಿಟ್ಟ ಅಂತೆ. ಆ ತಾಯಿಗಿಂದ ಹೇಳೋದ್ರಿಂದ ಆಟ ಮುಖ್ಯ ಅಲ್ಲ ಅಂದ್ಬಿಟ್ಟು ಪಾಪ ಆ ಆಟ ಮಾರಿಕೊಂಡು ಒಳ್ಳೆ ತಾಯಿಗೆ ತೋರಿಸ್ತವನೆ. ಪಾಪ ನಾವು ಎಲ್ಲ ಸಪೋರ್ಟ್ ಮಾಡೋಣ. ಆಟ ಅದೇ ನಮ್ಮ ಕೊಡೋ ಕಾಸನ್ನೇ ಆ ತಾಯಿನ ಹುಷಾರು ಮಾಡಿಕೊಂಡು ಆಟನೂ ತೊಗೊಳ್ಳಿ ಅಂತ ನಾನು ಸಂತೋಷವಾಗಿ ಹೇಳ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್. ರಿಲೇಷನ್ಸ್ ಯಾರು ಹೆಲ್ಪ್ ಮಾಡಲಿಲ್ಲ ನಮಗೆ. ಅಮ್ಮ ಸ್ವಂತ ಅಣ್ಣನು ಇಲ್ಲಿವರೆಗೂ ಬಂದು ಯಾರೂ ನೋಡಿಲ್ಲ. ನೀವೇ ಹೆಲ್ಪ್ ಮಾಡಿದ, ಅಷ್ಟು ದೂರದಿಂದ ಬಂದು. ಇಲ್ಲ, ಎಲ್ಲರೂ ಹೆಲ್ಪ್ ಮಾಡಿದ್ರೆ ಏನಾದ್ರು ಆಗೋದು. ಹೇಳಿಲ್ವಾ, ಅಂಥ ಕಷ್ಟ ಆದಾಗ ಎಲ್ಲರೂ ಹೆಲ್ಪ್ ಮಾಡಬೇಕು. ತುಂಬ ಥ್ಯಾಂಕ್ಸ್. ನಂಗೆ ಅಮ್ಮ ಬಿಟ್ಟರೆ ಏನು ಯಾರೂ ಇಲ್ಲ. ಚಿಕ್ಕ ವಯಸ್ಸಿಂದನೂ ಅವರೇ ಗಾರೆ ಕೆಲಸ ಮಾಡಿ ಸಾಕಿದ್ದು. ಇವಾಗ ನಾನು ದುಡ್ದುಬಿಟ್ಟು ಸಾಕೋ ಟೈಮಲ್ಲಿ ಇವಾಗ ಈ ಥರ ಆಯಿತು. 1.5 ವರ್ಷದಿಂದನೂ ಹಾಸ್ಪಿಟ್ಲಿಗೆ ಅಲಿತಾ ಇದ್ವಿ. ಓಕೆ ಓಕೆ. ಕಿಡ್ವಾಯಿಗೆ ತೋರಿಸೋಲ್ಲ, ವಾಸಿ ಆಗುತ್ತೆ ಅಲ್ಲಿ. ಆಲ್ಮೋಸ್ಟ್ ತುಂಬ ಜನಕ್ಕೂ ವಾಸಿ ಆಗೈತೆ. ನಿಮ್ಮ ತಾಯಿಗೂ ವಾಸಿ ಆಗಲಿ ಅಂತ ದೇವ್ರನ್ನ ಕೇಳ್ಕೊಳ್ಳೋಣ. ಒಳ್ಳೆದಾಗುತ್ತೆ, ಎಲ್ಲ ಏನು ತೊಂದರೆ ಇಲ್ಲ, ಒಳ್ಳೆದಾಗಲಿ, ಆರಾಮಾಗಿರಲಿ. ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ, ಪಾಪ ಸಂಜೀವಣ್ಣವರು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಲ್ಲರೂ ಮನೆಯಿಂದ ದುಡ್ಡು ತೆಗಿಯೋದೇ ಕಷ್ಟ. ಯಾಕೆಂದ್ರೆ ಎಲ್ಲ ಇರೋ ದುಡ್ಡೆಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅದನ್ನು ಒಂದು ವಾರ ಬಿಟ್ಟು ತೆಗಿತಾರೆ, ಇದ್ರೂ ಇಲ್ಲ ಅಂತಾರೆ. ಅಂಥದ್ರಲ್ಲಿ ವರಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದಂಗೆ ಪಾಪ ಸಂಜೀವಣ್ಣವರು ಅವ್ರಿಗಾಗಿರುವಂಥ ಪರಿಸ್ಥಿತಿ, ಅವ್ರ ತಾಯಿಗೆ ಬಂದಂಥ ಪರಿಸ್ಥಿತಿನ ನೆನಪು ಮಾಡಿಕೊಂಡು, ನಾವು ಇನ್ನೊಬ್ಬರು ತಾಯಿಗೆ ಹೆಲ್ಪ್ ಮಾಡಿದ್ರೆ ನಮ್ಮ ತಾಯಿಗೆ ಹೆಲ್ಪ್ ಮಾಡಿದಷ್ಟು ಖುಷಿ ಆಗುತ್ತೆ ಅಂತ ಅಂದ್ಕೊಂಡು ಪಾಪ ನಿಮ್ಮ ತಾಯಿಗೆ ಬಂದು ಸಹಾಯ ಮಾಡಿದ್ದಾರೆ. ಒಂಥರ ಇವತ್ತು ನಿಮ್ಮ ಮನೆಗೆ ವರಮಹಾಲಕ್ಷ್ಮಿ ಹಬ್ಬನೇ ಬಂದಂಗಾಗಿದೆ, ಲಕ್ಷ್ಮಿನೇ ಬಂದಂಗಾಗಿದೆ. ಆದಷ್ಟು ಬೇಗ ನಿಮ್ಮ ತಾಯಿಗೆ ಫಸ್ಟು ಋಣಮುಖವಾಗಲಿ, ಕಾಯಿಲೆ ಎಲ್ಲ ಹೋಗ್ಬಿಡ್ಲಿ. ಮತ್ತು ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಪಾಪ ನಿಮ್ಮ ಆಟೋ ಮತ್ತೆ ನಿಮಗೆ ಸಿಗಲಿ, ನೀವು ಗಾರೆ ಕೆಲಸ ಬಿಟ್ಟು ಮತ್ತೆ ಆಟೋ ಓಡಿಸೋ ಥರ ಆಗಲಿ, ನಿಮ್ಗೆ ಒಳ್ಳೇದಾಗಲಿ. ಭಗವಂತ ಒಳ್ಳೇದು ಮಾಡ್ತಾನೆ. ಅಮ್ಮ ನಿಮಗೂ ಒಳ್ಳೇದಾಗುತ್ತೆ, ಭಗವಂತ ಇದ್ದಾನೆ, ತಲೆ ಕೆಡಿಸ್ಕೊಬೇಡಿ. ಯಾಕೆ ಮಲ್ತಾ ಇದೀಯಾ?
ಅಲ್ಲದಲ್ಲ ಅಳಬಾರ್ದು ಸುಮ್ಮನೆರಮ್ಮ, ಯಾರು ಕಷ್ಟ ಆಗಲ್ಲ, ಎಲ್ಲರೂ ಕಷ್ಟನೇ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಕಷ್ಟ ಬರೇ ಬರುತ್ತದೆ, ವಾಸಿ ಆಗುತ್ತೆ ಇರಿ. ಹಾಂ, ಏನಿಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಯೋಚನೆ ಮಾಡಿಬಿಡಿ, ಮಗ ಗಟ್ಟಿಯಾಗಿದ್ದಾನೆ, ಮಾಡ್ತಾನೆ ಪಾಪ. ನನಗೆ ಆರೋಗ್ಯದಲ್ಲಿ ತುಂಬ ತೊಂದರೆ ಆಗಿದೆ. ಅಣ್ಣ ಅಷ್ಟು ದೂರದಿಂದ ಬಂದು ನನಗೆ ಎಷ್ಟು 1 ಲಕ್ಷ ಕೊಟ್ಟು ಹೆಲ್ಪ್ ಮಾಡವ್ರೆ. ನೀವು ನಿಮ್ಮ ಕೈಯಲ್ಲಿ ಆದಷ್ಟು ನನಗೆ ಕೊಟ್ಟು ನನ್ನ ಜೀವನ ಕಾಪಾಡ್ಕೊಡಿ. ಅಂದರೆ ನೋಡಿ, ಒಂದು ವಿಡಿಯೋ ಮಾಡಿ ಹಾಕಿದ್ದಕ್ಕೆ ಇಷ್ಟು ದೂರ ಬಂದಿರೋ ಕಾರಣ ಇವ್ರು ವಿಡಿಯೋ ಮಾಡಿ ಹಾಕಿದ್ದು, ಆ ತಾಯಿ ಫೋಟೋ ತೋರಿಸಿದ್ದು. ಆದರೆ ಇವ್ರು ವಿಡಿಯೋ ಮಾಡದಿದ್ದರೆ ನಾವು ಇಲ್ಲಿಗೆ ಇಷ್ಟು ದೂರ ಬರೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ನೋಡಿ ಇವಾಗ ಇಂಥದ್ದು ಕೆಲಸಗಳು ಮಾಡಲಿ ಅಂತ ಹೇಳ್ತಾಯಿದ್ದೀವಿ. ನನ್ನ ಕೈಲಾಗಿದ್ದು ಅದೊಂದೇ ವಿಡಿಯೋ ಮಾಡೋಕ್ಕೆ, ಅದೊಂದು ಮಾಡಬೇಕು ಅನ್ನಿಸ್ತು, ಬಂದೇ ಮಾಡಿದೆ ಅಷ್ಟೇ. ಅಷ್ಟು ಬಿಟ್ರೇನೇನಿಲ್ಲ. ನಾನು ಹೆಲ್ಪ್ ಮಾಡಬೇಕು ಅನಿಸ್ತು, ನನ್ನ ಕೈಲಿ ಎಷ್ಟಾಗಿದೆಯೋ ಅಷ್ಟು ಹೆಲ್ಪ್ ಮಾಡಿಕೊಟ್ಟಿದ್ದೀನಿ. ನೀವು ಎಷ್ಟಾಗುತ್ತೋ ಅಷ್ಟು ಮಾಡಿಕೊಡಿ. ಚಾಲೆಂಜ್ ಕನ್ನಡಿಗ ಅವರು ಪಾಪ ಒಂದು ವಿಡಿಯೋ ಮಾಡಿದ್ದಕ್ಕೆ ಸಂಜೀವಣ್ಣವ್ರ ಗಂಟ ವಿಡಿಯೋ ತಲುಪಿ ಸಂಜೀವಣ್ಣವರು ಇವತ್ತು ಇಲ್ಲಿ ಬಂದು ಅವರಿಗೆ ಸಹಾಯ ಮಾಡೋ ಥರ ಆಗಿದೆ. ತುಂಬ ಖುಷಿ ಆಯಿತು ಪಾಪ. ಇಂಥವ್ರು ಚಾಲೆಂಜ್ ಕನ್ನಡಿಗ ಅಂತ ಅವ್ರ ಪೇಜು, ಅವ್ರ ಪೇಜಲ್ಲಿ ಯಾರೋ ಒಬ್ಬರು ಅಲ್ಲ, ಅವ್ರು ಅಪ್ಲೋಡ್ ಮಾಡೋದ್ಮೇಲೆ ಇನ್ಯಾರೋ ಒಬ್ಬರು ಶೇರ್ ಮಾಡಿ ಪಾಪ ಅವ್ರೊಂದು ಗಂಟ ಮುಟ್ಟಿದೆ. ಹಾಗಾಗಿ ಸೋಷಿಯಲ್ ಮೀಡಿಯಾ ಎಷ್ಟೋ ಜನಕ್ಕೆ ತುಂಬ ಒಳ್ಳೇದು ಮಾಡುತ್ತೆ. ದಯವಿಟ್ಟು ಈ ಥರದ್ದು ಹೆಲ್ಪ್ಗಳಿಗೆ ದಯವಿಟ್ಟು ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗಲಿ, ಪಾಪ ಅವ್ರಿಗೂ ಕೂಡ ಒಳ್ಳೇದಾಗಲಿ. ಅವ್ರು ನೋಡಿ, ಇನ್ನೊಬ್ರಿಗೆ ಯಾರಿಗೋ ಹುಷಾರಿಲ್ಲ ಅಂದ ತಕ್ಷಣವೇ ಇಮಿಡಿಯೇಟ್ ಬಂದು ಒಂದು ವೀಡಿಯೋ ಮಾಡಿಕೊಟ್ಟಿದ್ದಕ್ಕೆ ಇವತ್ತು ಒಂದು ತಾಯಿಗೆ ಒಂದು ಸ್ವಲ್ಪ ಹಣ ಸಹಾಯ ಆಗಿದೆ ಸಂಜೀವಣ್ಣವ್ರ ಕಡೆಯಿಂದ. ಒಳ್ಳೇದಾಗಲಿ. ಓಕೆಮ್ಮ, ಒಳ್ಳೇದಾಗಲಿ. ಹಾಂ, ತುಂಬ ಥ್ಯಾಂಕ್ಸ್. ಬರ್ತೀರಮ್ಮ. ಇಂಥ ಇದೇ ಕೆಲಸ, ಈ ಥರ ಕೆಲಸಗಳು ಮಾಡಿ. ನಿಜವಾಗಿ ಹೇಳ್ತೀನಿ ಕೇಳಿ, ಎಷ್ಟೋ ಜನ ಸೋಷಿಯಲ್ ಮೀಡಿಯಾನ ಏನೇನಕ್ಕೂ ಉಪಯೋಗಿಸ್ಕೊಂತಾರೆ. ನೀವು ಹಾಕಿದಂಥ ಪಾಪ ಇವ್ರ ವೀಡಿಯೋಗೆ ಅವ್ರಿಗೆ ಹೋಗಿ ತಲುಪಿ ಅವ್ರನ್ನ ಮೀಟ್ ಮಾಡೋಕ್ಕಾಗಿ ನೋಡಿ. ಅವರು ಪಾಪ ಓಪನ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು. ಏನಂತ, ನನಗೆ ಅವ್ರ ನಂಬರ್ ಇಲ್ಲ, ಆ ತಾಯಿಗೆ ನಾನು ದುಡ್ಡು ಎಲ್ಲಿ ಫೋನ್ ಮಾಡಿದ್ರು ಫೋನೇ ಎತ್ತಿಲ್ಲ. ಯಪ್ಪ, ಹೆವಿ ನಂಬರ್ಸ್ಗಳು, ಕಾಲ್ಸ್ಗಳು ಜಾಸ್ತಿ ಫೇಕ್ ಕಾಲ್ಗಳೆಲ್ಲ ಮಾಡ್ಬಿಟ್ಟಿದ್ದಾರೆ ಇವ್ರಿಗೆ. ಕೊಡ್ತೀನಿ, ಬಾ ಅಲ್ಲಿಗೆ ಬಾ, ಇಲ್ಲಿಗೆ ಬಾ, ಆಮೇಲೆ ನಿನ್ ಸ್ಕ್ಯಾನರ್ ಕಳಿಸು, ನಿನ್ OTP ಬರುತ್ತೆ, ಆ OTP ಹೇಳು ಅಂತ. ಅಂದ್ರೆ ಇವ್ರು ಸ್ಕ್ಯಾನ್ ಹಾಕೊಂಡಿರ್ತಾರಲ್ಲ, ಇವ್ರಿಗೆ ಬರೋ ದುಡ್ಡು ಅವ್ರ ಎತ್ಕೊಳ್ಳಕ್ಕೆ OTP ಹೇಳು ಅಂತೆಲ್ಲ ಹಿಂಸೆ ಕೊಡ್ತಾ ಇದ್ರಂತೆ. ಇದ್ಯಾರು ಹಿಂಗ್ ಮಾಡಿ? ನಾನು 4-5 ಸತಿ ಫೋನ್ ಮಾಡಿದೆ ಆ ನಂಬರ್ಗೆ, ಎತ್ತೇ ಇಲ್ಲ. ಆಮೇಲೆ ಪಾಪ ನಾನು 1-2 ಸಲ ಫೋನ್ ಮಾಡಿದ್ದಾಗ ಇಮಿಡಿಯೇಟ್ ಆಗಿ ಇವರೇ ಫೋನ್ ಮಾಡಿದ್ರು ವಾಪಸ್ ನನಗೆ. ಅಣ್ಣ ಹಿಂಗೆ ಫೋನ್ ಬಂದಿತ್ತು ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ, ಹಿಂಗೆ ಸಂಜೀವಣ್ಣವ್ರು ಮಾತಾಡ್ಬೇಕು ಅಂತಿದ್ದಾರೆ, ಏನಪ್ಪ ಮಾಡ್ಬೇಕು ಅಂತಿದ್ಯಾ ಅಂತಂದಕ್ಕೆ, ಅಣ್ಣ ಹಿಂಗಿದೆ, ನಂಗೆ ತುಂಬಾ ಫೇಕ್ ಕಾಲ್ಗಳು ಬರ್ತಿದೆ, ಅದಕ್ಕೆ ಯಾರು ಫೋನು ತೆಗಿತಾ ಇಲ್ಲ, ಹಾಗಾಗಿ ಅಂತಂದ. ಆ ಸ್ಕ್ಯಾನರ್ ಕಳಿಸು ಬ್ರದರ್ಕ, ಇಲ್ಲ ಕಳಿಸ್ಬಿಟ್ಟು ಹಾಕಿರ್ತಾರೆ ಮೇಲ್ಗಡೆ. ಹಾಕ್ತೀನಿ ಅಲ್ಲಿ, ಕಳಿಸು. ಓಕೆ, ಬಾಯ್ 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 ಬಿಡು, ಸಿಗೋಣ, ಬಾಯ್. ನನ್ನ ಲೊಕೇಶನ್ ಅವ್ರ ಪಾಪ ಅದು ಇದು ಮಾಡ್ತಾರೆ, ಸಿಗೋಣ. ನನ್ನ ಸ್ಕ್ಯಾನರ್ ವಿನೋದ್ ಕುಮಾರ್ ಅಂತ ಹೆಸರು ಬರುತ್ತೆ. ಆ ಹೆಸರು ಬಂದರೆ ಮಾತ್ರ ಅಮೌಂಟ್ ಹಾಕಿ. ಫೇಕ್ ಅಕೌಂಟಿಂದ ಎಷ್ಟೊಂದು ಜನ ದುಡ್ಡು ಎತ್ಕೋತಾ ಇದ್ದಾರೆ. ಬೇರೆ ಸ್ಕ್ಯಾನರ್ಗಳು ಹಾಕ್ಬೇಡಿ, ನನ್ನ ಸ್ಕ್ಯಾನರ್ಗೆ ವಿನೋದ್ ಕುಮಾರ್ ಅಂತ ಹೆಸರು ಬರೋದಕ್ಕೆ ಹಾಕಿ. ಮತ್ತು ನನ್ನ ಚಾಲೆಂಜಲ್ಲಿ ನನಗೆ ಪರ್ಸ್ನಲಾಗಿ ಮೆಸೇಜ್ ಹಾಕಿದ್ದೀರಾ, ಅದಕ್ಕೆ ನಾನು ಸ್ಕ್ಯಾನರ್ ಪರ್ಸ್ನಲಾಗಿ ಕಳಿಸಿದ್ದೀವಿ. ಆ ಸ್ಕ್ಯಾನರ್ಗಳಿಗೆ ಮಾತ್ರ ಹಾಕಿ. ಬೇರೆ ಚಾನಲ್ಗಳಿಂದ ಬಂದು ಬೇರೆ ಚಾನಲ್ಗಳಿಂದ ಸ್ಕ್ಯಾನರ್ ಕಳಿಸಿದ್ರೆ ಯಾರು ಹಾಕಕ್ಕೆ ಹೋಗ್ಬೇಡಿ ಪ್ಲೀಸ್. ಹೇಳಿದ್ರಲ್ಲ, ವಿನೋದ್ ಕುಮಾರ್ ಅಂತ ಬರುತ್ತೆ, ಅದೇ ಸ್ಕ್ಯಾನರು ನನಗೆ ಕೊಡ್ತಾರೆ. ಕೊಟ್ಟರೆ ನನಗೆ ಒಂದು 2 ದಿವಸ ಕೊಡ್ಬೋದು. ಅದು ಕೊಟ್ಟಾಗ ಅದೇ ಸ್ಕ್ಯಾನರ್ ಮೆನ್ಷನ್ ಮಾಡ್ತೀನಿ. ಅದು ಬಿಟ್ಟರೆ ನೀವು ಯಾವ ಸ್ಕ್ಯಾನರ್ಗೂ ಕಾಸು ಹಾಕ್ಬೇಕು ಹೋಗ್ಬಿಡಿ.